ವಿಠಲ ಪಾಂಡುರಂಗ ವಿಠಲ ಅಲ್ಲು ಸಲ್ಲ ಇಲ್ಲು ಸಲ್ಲ ಪಾಂಡುರಂಗ ವಿಠಲ. ಲೇ ಇವಳ ಬಾರಿ ಸ್ವಲ್ಪ ಚಂಪಾಚಂಬಿಲಿ ಅಂತ ಕರೆದ್ರೆ ನಿಮ್ ಬಾಯಿ ಸೇದೋಗತ್ತಾ? ಲೇ ಹೆಸರು ಹಿಡಿದು ಕರೆಯೋದು ಆಮೇಲೆ ಇದ್ದಿದ್ದೆ ಕಣೆ. ಮೊದಲು ನಾನು ಹೇಳೋದನ್ನ ಕೇಳಿಸ್ ಕಣೆ. ಹೇಳಿ. ನಮ್ಮ ಬೆಂಗಳೂರಿನಲ್ಲಿ ವಾತಾವರಣ ಅನ್ನೋದು ಸಿಕ್ಕಾಪಟ್ಟೆ ಹದಗೆಟ್ಬಿಟ್ಟಿದೆ ಕಣೆ. ಎಲ್ಲೋಡಿದ್ರು ತಗೊಳ್ಳು ಕಾಯಿಲೆ ರೋಗ ರುಜಿನ. ಈ ಚಂಡಮಾರುತದ ಹಾವಳಿಯಿಂದಾಗಿ ಮನೆಗೊಬ್ಬ ಪೇಷಂಟ್ಗಳು ಶುರುವಾಗ್ಬಿಟ್ಟಿದೆ. ಹೌದು ಯಜಮಾನ್ರೆ, ಅಕ್ಕಪಕ್ಕದಲ್ಲೆಲ್ಲ ಜ್ವರ ಬೇಯ್ತಾ ಇದೆ. ಈ ಬ್ಯಾಕ್ಟೀರಿಯಾಗಳು ಇರ್ತವಲ್ಲ, ಅವು ಯಾವ ಕಿಟಕಿಯಿಂದ ಯಾವ ಬಾಗಿಲಿಂದ ಯಾರ ಮನೆಗೆ ದಾಳಿ ಇರ್ತವೋ ಯಾರಿಗೂ ಗೊತ್ತಾಗಲ್ಲ ಕಣೆ. ಅದಕ್ಕೆ ಯಜಮಾನ್ರೆ, ನೀವ್ ಅಡ್ಗೆ ಮನೆಗೆ ಬಂದ್ಬಿಡಿ, ನಾನ್ ನಿಮ್ಮನ್ನ ಬೆಚ್ಚಿಗೆ ಮಲಗಿಸ್ತೀನಿ. ಪೆನ್ ತಗೊಂಡು ಕಣ್ಣಿಗೆ ಚುಚ್ಚು ಬಿಡ್ತೀನಿ. ಯಾವಾಗಲೂ ನನ್ನ ಮಲಸೋದಕ್ಕೆ ಕಾಯ್ತಾ ಇರ್ತೀಯಲ್ವಾ ನೀನು? ನೋಡುವ, ಈ ಕಾಯಿಲೆ ಇರೋದ್ರಿಂದ ಕೆಲವು ಮುಂಜಾಗ್ರತಾ ಕ್ರಮಗಳನ್ನು ನಾನು ತಗೋಬೇಕಂತ ತೀರ್ಮಾನ ಮಾಡ್ಬಿಟ್ಟಿದ್ದೀನಿ. ಸೊಳ್ಳೆಗ ಅಲ್ಲ ಕಣೆ, ನಿನಗೆ ಇನ್ನು ಮೇಲಿಂದ ನೀನು ಮಾಡಾಕೋ ಅಡುಗೆ ತುಂಬಾ ಚೆನ್ನಾಗಿರ್ಬೇಕು, ಬಿಸಿ ಬಿಸಿ ಆಗಿರ್ಬೇಕು, ಎಲ್ರಿಗೂ ಕುದಿಸಿ ಆರಿಸಿದ ನೀರನ್ನೇ ಕುಡಿಸಬೇಕು. ಆದ್ರೂ ಜ್ವರ ಬಂತಪ್ಪ, ಅವಾಗ ಏನ್ ಮಾಡ್ತೀರಾ? ನಿನ್ನ ಸಂಬಳದಲ್ಲಿ ವೈದ್ಯಕೀಯ ಖರ್ಚು ವೆಚ್ಚ ಅಂತ ನಾನು ಕಟ್ ಮಾಡಕತ್ತೀನಿ. ಎಂತ ಮೋಸ ಯಜಮಾನ್ರೆ, ಯಾರಿಗೋ ಜ್ವರ ಬಂದ್ರೆ ನನ್ ಸಂಬಳದಲ್ಲಿ ಯಾಕೆ ಕಟ್ ಮಾಡ್ಬೇಕು? ಅಷ್ಟೆಲ್ಲ ಜ್ವರ ಬರೋದು ನೀನ್ ಬೇಯಿಸಾಕೋ ಅಡುಗೆಯಿಂದ ಕಡೆ. ಅದಕ್ಕೆ ಅದ್ರ ಬಗ್ಗೆ ಹುಷಾರಾಗಿರ್ಬೇಕು ಅಂತ ಹೇಳಿದೆ. ಹಾಗಿದ್ರೆ ಇನ್ಮೇಲೆ ನಾನು ಏನ್ ಮಾಡಾಕ್ತೀನೋ ಅದನ್ನೇ ಎಲ್ರಿಗೂ ತಿನ್ನಕ್ ಹೇಳಿ. ನೋಡೆ ಚಂಪಚಮ್ಮನೆ, ಬೇಯಿಸಾಕೋ ಜವಾಬ್ದಾರಿ ನಿಂದು, ತಿನ್ಸೋ ಜವಾಬ್ದಾರಿ ನಂದು. ಎಲ್ರು ತಗೊಳ್ಳಿ. Champa, what is this? Supporter juice, huh? ಕುಡಿದು ನೋಡಿ ಗೊತ್ತಾಗುತ್ತೆ. ಹಾಯ್, ಲಾಗಿ ಗಂಜಿ ಮಾಡಿದ್ದೇನೆ. ಗೊತ್ತಾಗೋಯ್ತಲ್ಲ ಅತ್ತೆ? ಅಷ್ಟು ಗೊತ್ತಾಗಲ್ವೇನೆ? ಅಕ್ಕಿ ತಿಂದವನು ಹಕ್ಕಿ ಆಗ್ತಾನೆ, ಲಾಗಿ ತಿಂದವನು ನಿರೋಧಿ ಆಗ್ತಾನೆ. ಲಾಗಿ ಗಂಜಿ ಮಾಡಿ ಒಳ್ಳೇದ್ ಮಾಡ್ಬೇಕು. ಅಮ್ಮ ಪಲ್ಲು, ನಮ್ಮ ಕೇಳಿದ್ರು ಕುಡಿಯೋಕೆ ಆಗ್ತಾ ಇಲ್ಲ. ಇಲ್ಲೇ ಚಂಪ, ನಿನ್ಗೇನಾದ್ರೂ ಬುದ್ಧಿ ಇದೆಯೇನೆ? ಕಾಫಿ ಡೇ ಇನ್ನೂ ಕೊಟ್ಟಿಲ್ಲ, ಆಗ್ಲೇ ರಾಗಿ ಗಂಜಿ ಕೊಡಕ್ ಬಿಡ್ತ್ಯಾ? ಕಾಫಿ ತಿಂಡಿ ಎಲ್ಲ ಸೇರ್ಸಿನಿ ಇದನ್ ಕೊಟ್ಟಿರೋದು. ಮಧ್ಯಾಹ್ನಕ್ಕೂ ಇದೆ, ರಾತ್ರಿಗೂ ಇದೆ. ಮನೇಲಿ ಪೇಷಂಟ್ಗಳು ಅನ್ಕೊಂಡಿದ್ದೇನೆ. ಯಾರೇ ನಮಗ್ ರಾಗಿ ಗಂಜಿ ಕೊಡು ಅಂತ ಹೇಳಿದ್ದು? ನಿಮ್ಮ ಅಣ್ಣಯ್ಯ. ರಾಗಿ ಗಂಜಿ ಅದ್ಭುತವಾಗಿದೆ. ಅಲ್ಲಲ್ಲಿ ತರಿ 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 ನಾಗೆ ಸಿಕ್ಕುತ್ತೆ. ನಿಮಗೆ ಉಪ್ಪು ಬೇಕಂದ್ರೆ ಉಪ್ಪು ಹಾಕೋಬಹುದು, ಸಕ್ಕರೆ ಬೇಕಂದ್ರೆ ಸಕ್ಕರೆ ಹಾಕಬಹುದು. ಯಾಕ್ರೋ ಹುಡುಗ, ನಿಮಗೆ ರಾಗಿ ಗಂಜಿ ಬೇಡವೆ? ರಾಗಿ ಗಂಜಿ ಕುಡಿಯುವಂತ ದರಿದ್ರತನ ನಮ್ಗಿನ್ನೂ ಬಂದಿಲ್ಲ. ನಾವು ಗಲಿಗಲಿ ವಂಶದವ್ರು. ನಾಟ್ ಗಲಿಗಲಿ ಕಣ್ರಿ, ಇಟ್ಸ್ ಗಂಡುಗಲಿ ಕಣ್ರಿ. ಅದೇ ಆ ವಂಶದವರು ಇದುವರೆಗೂ ರಾಗಿ ಗಂಜಿ ಕುಡ್ದಿರ್ಲಿಲ್ಲ. ನಮಸ್ಕಾರ, ಜಾತಿ ಚಂಪಲ್ತೀನಿ ಅವ್ರಿಗೆ. ಅದು ನೋಡಿ ಜಾತಿ ಚಂಪಲ್ತೀನಿ ಅವ್ರಿಗೆ. ಆ ವಂಶ ಈ ವಂಶ ಅಂತ ಅಲ್ಲ ಕಣ್ರಿ. ಪ್ರತಿಯೊಂದು ವಂಶಕ್ಕೂ ಒಂದಲ್ಲ ಒಂದು ದಿವಸ ದುರ್ಗತಿ, ಕೆಟ್ಟ ದಿನಗಳು ಅಂತ ಪ್ರಾಪ್ತಿ ಆಗುತ್ತೆ. ಅಂತಹ ಒಂದು ಸಂದರ್ಭದಲ್ಲಿ ನಾವೆಲ್ಲರೂ ಹೊಂದ್ಕೋಬೇಕು ಅಂದ್ರೆ ಇಂತಹ ದಿನಗಳಲ್ಲೇ ಕೆಲವು ಅಭ್ಯಾಸಗಳನ್ನು ಮಾಡ್ಕೋಬೇಕಾಗುತ್ತೆ. ಹಾಗಾಗಿ ಎಲ್ಲರೂ ಕಣ್ಣು ಮುಚ್ಕೊಂಡು ರಾಗಿ ಗಂಜಿ ಕುಡಿದು ಬಿಟ್ರು. ಕುಡಿಯಲ್ಲ. ಚಂಪಚಮನೆ ಯಾರು ಕುಡಿಲಿ ಬಿಡಿ, ರಾಗಿ ಗಂಜಿ ಮಾತ್ರ ಅದ್ಭುತವಾಗಿದೆ ಕಣೆ. ಇದನ್ನೇ ನಾವು ಕಂಟಿನ್ಯೂಸ್ ಆಗಿ ಕುಡಿತಾ ಹೋದ್ರೆ ಮನುಷ್ಯನಿಗೆ ಯಾವ ಕಾಯಿಲೆಗಳು ಬರಲ್ಲ ನೋಡಿ. ಏನು ಯಜಮಾನ್ರೆ, ಪಕ್ಕದ ರೋಡಲ್ಲಿ ಯಾವೊಬ್ಬನಿಗೆ ಡೆಂಗ್ಯೂ ಜ್ವರ ಬಂದಿತ್ತಂತೆ. ಈ ಗಟ್ಟಿ ಪಪ್ಪಾಯ ಇರುತ್ತಲ್ಲ, ಅದೇ ದೋರ್ಗಾಯಿ, ಅದ್ರ ಸಿಪ್ಪೆ ತೆಗೆದು ರಸ ಕುಡಿಸಿದ್ದಕ್ಕೆ ರಕ್ತ ಕಣಗಳೆಲ್ಲ ಜಾಸ್ತಿ ಆಗಿ ಜ್ವರ ಕಂಟ್ರೋಲ್ ಬಂದ್ಬಿಡ್ತಂತೆ. ನೀನು ಕರಿ ಡ್ರೆಸ್ ಹಾಕೊಂಡಿದ್ರು ಈ ಬಿಳಿ ಡ್ರೆಸ್ ಹಾಕೊಂಡಿರ್ತಾರಲ್ಲ ನರ್ಸ್ಗಳು, ಆ ತರ ಮಾತನ್ನು ಹೇಳ್ಬಿಟ್ಟೆ. ನೀನೇನು ಯೋಚನೆ ಮಾಡ್ಬೇಡ ಕಣೆ, ನಮ್ಮನೆಯಿಂದನೂ ಪಪ್ಪಾಯ ಗಿಡ ಇರ್ಬೇಕಲ್ಲ, ಇವೆರಡು ಕೋತಿಗಳಿಗೂ ಹೇಳು, ದೋರ್ಗಾಯಿನ ಕಿತ್ತು ಕೊಡ್ತಾರೆ. ತಂದು ಸಿಪ್ಪೆ ಕಿಪ್ಪೆಲ್ಲ ತೆಗೆಕೋಬೇಡ, ಸಿಪ್ಪೆ ಸಮೇತ ಮಿಕ್ಸಿಲ್ ಹಾಕಿ ರುಬ್ಬಿಟ್ಟು ರಸ ಮಾಡಿ ಎಲ್ಲರಿಗೂ ಕುಡಿಸು. ಹೊಟ್ಟೆಲಿರೋ ಹುಳುಗಳೇನು ಕುಡಿದವರು ಸತ್ತ ಬಿಡ್ಬೇಕು. ಚಂಪಾ ಚಂಪಾ, ರಾಗಿ ಗಂಜಿ ತುಂಬಾ ರುಚಿಯಾಗಿದೆ. ಎಲ್ಲ ಇನ್ನೊಂದು ಲೋಟ ಕೊಡೆ. ರಂಗಮ್ಮನವ್ರೆ, ನೀವು ಈ ವಂಶದ ಹಿರಿ ತಲೆ ಕಂಡ್ರಿ. ಕುತ್ಕೊಳ್ಳಿ, ಬನ್ನಿ ಹೇಳ್ತೀನಿ. ನಿಮಗಿಲ್ಲ ಅನ್ನಕ್ಕಾಗತ್ತ ನೋಡಿ. ಇವ್ರು ಯಾರಿಗೂ ರಾಗಿ ಗಂಜಿ ಬೇಡವಂತೆ. ಒಂದು 4 ಗ್ಲಾಸ್ ಮಿಕ್ಕೋಗ್ಬಿಟ್ಟಿದೆ. ಇವನ್ನೆಲ್ಲ ತಗೊಂಡು ಸೈಡ್ಗೆ ಹೋಗ್ಬಿಡಿ. ನೀವು ನಮ್ಮ ಪಪ್ಪ ಇಬ್ಬರೇ ಬೈಟು ಮಾಡ್ಕೊಂಡು. ನಿಮ್ಮ ಅಪ್ಪ ಕುಡಿದ ಎಂಜಲನ್ನೇ ನಾನು ಮುಟ್ಟಿಲ್ಲ, ಇನ್ನು ಈ ಕಾಗೆ ಗೋಬಿಗಳು ಕುಡಿದ ಎಂಜಲನ್ನ ನಾನ್ ಕುಡಿಲ್ಲ. ಎಲ್ಲ ಆ ಜಂಗ್ಲಿ ಫುಡ್ ತಿಂದು ಅತ್ತೆ, ಡೋಂಟ್ ಟಾಕ್ ರಬಿಶ್. ಅದು ಜಂಗ್ಲಿ ಫುಡ್ ಅಲ್ಲ, ಜಂಕ್ ಫುಡ್. ಅದನ್ನ ನಾನು ಹೇಳಿದ್ದು ತಿಂದು ಮಂಕು ಮುಂಡೆವಾಗಿದೆ. ಲೇ ಚಂಪಚಮನೆ, ಬ್ರೇಕ್ಫಾಸ್ಟ್ ಅಂತ ಬೆಳಗ್ಗಿನ ರಾಗಿ ಗಂಜಿ ಕೊಟ್ಟೆ, ಗುಡ್. ಮಧ್ಯಾಹ್ನಕ್ಕೆ ಮತ್ತು ರಾತ್ರಿಗೆ ನೀನು ಆವಾಗಲೇ ಹೇಳ್ದಲ್ಲ ಅದ ಕಣೆ ಪಪ್ಪಾಯ ರಸ, ಅದನ್ನ ಕೊಟ್ಬಿಡು. ಪಪ್ಪಾಯ ಖಾಲಿ ಆಗ್ಬಿಟ್ರೆ ಯಾಕಂದ್ರೆ ಮಕ್ಕ ಕೊಡ್ಬಿಡ್ತೀನಿ ನೋಡು. ಪಪ್ಪಾಯಿ ಕಾಯಿ ಖಾಲಿ ಆದ್ರೆ ಅಂತೆ, ಗಿಡ ಇದೆ ತಾನೆ, ಅದ್ರದ್ದೇ ಸೊಪ್ಪು ಸೆದೆ ನಾರು ಬೇರು ಕಿತ್ಕೋ, ರಸ ಮಾಡಿ ಎಲ್ರಿಗೂ ಕುಡಿಸೋ. ಇವು 2 ಐಟಮ್ ಬಿಟ್ಟು ಬೇರೆ ಇನ್ನು ಏನೇನು ಮಾಡಿ ಹಾಕ್ಬೇಕು ಅಂತ ಇದೆಯಾ? ಮಧ್ಯಾಹ್ನಕ್ಕೆ ರಾಗಿ ರೊಟ್ಟಿ, ಉಚ್ಚಿನ ಚಟ್ನಿ, ಸಂಜೆಗೆ ರಾಗಿ ಉಪ್ಪಿಟ್ಟು, ರಾತ್ರಿ ಮಲ್ಗಕ್ ಮುಂಚೆ ಎಲ್ರಿಗೂ ರಾಗಿ ಮಾಲ್ಟ್.
ಮಧ್ಯರಾತ್ರಿ ಹಸುವಾದ್ರೆ ಏನೇ ಮಾಡ್ಬೇಕು? ರಾಗಿ ಹಸಿಟ್ಟು ಒಟ್ಟಿನಲ್ಲಿ ಇಡೀ ಮನೆನ ರಾಗಿ ಮಯ ಮಾಡ್ಬೇಕು ಅಂತ ಇದೆಯಾ? ರಾಗಿ ರೊಟ್ಟಿ ತಿನ್ನಿರಿ, ಗಟ್ಟಿ ಮುಟ್ಟವಾಗಿರಿ. ಹೌದು ಯಜಮಾನ್ರೆ, ಅದಕ್ಕೆ ಅಂತ ನಿನ್ನೆ ಹಳ್ಳಿಯಿಂದ ಒಂದ್ ಮೂಟೆ ರಾಗಿ ತರಿಸ್ಬಿಟ್ಟಿದ್ದೀನಿ. ನೀವು ಅದಕ್ಕೆ ದುಡ್ಡು ಕೊಡ್ಬೇಕಾಗಿಲ್ಲ. ದುಡ್ಡು ಕೊಡ್ಬೇಕಾಗಿಲ್ಲ ಆಗಿದ್ರೆ ಬರೀ ಒಂದು ಮೂಟೆ ಯಾಕೆ ತರಿಸ್ತೆ? ಒಂದು 10-15 ಮೂಟೆ ತಂದು ಮನೇಲಿರೋ ಮೂಲೆಯಲ್ಲಿ ಒಟ್ಟು ಬಿಡ್ಬೇಕಿತ್ತು. ಅಪ್ಪಿ ತಪ್ಪಿ ಮಿಕ್ಕೋದ್ರೆ ದುಡ್ಡಿಗೆ ಮಾರ್ಕೊಂಡ್ಬಿಡ್ಬೇಕಿತ್ತು. ಆದ್ರೆ ಅದಕ್ಕಿಂತ ಮುಂಚೆ ಇವ್ರೆಲ್ರಿಗೂ ಹೇಳ್ಬಿಡಿ, ನಾನು ಏನೇ ಮಾಡಿ ಹಾಕಿದ್ರು ಅದನ್ನ ತೆಪ್ಪಕ್ ತಿನ್ಬೇಕು ಅಂತ. ಚಂಪಚ ಮೇಲೆ ಇದ್ದ ನನಗೆ ಆಗಲ್ಲ ಅನ್ನೋದು. ಇವ್ರುಗಳ ಬಗ್ಗೆ ನೀನ್ ಯಾಕೆ ತಲೆ ಕೆಡಿಸ್ಕತ್ತೀಯ? ಬೇಕಿದ್ದು ತಿಂತವೆ, ತಿಂತಾ ಇದ್ದಾವ ಉಪವಾಸ ಬಕ್ ಬರಲ್ ಬಿದ್ಕಂತವೆ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಲ್ಸೆ ರಘುನಾಥಾಯ ನಾಥಾಯ ಸೀತಾಪತೇ ನಮೋ ನಮಃ. ಶಾಸ್ತ್ರಿಗಳೇ, ಸದ್ಯಕ್ಕೆ ನಮ್ಮ ಮನೆಯಲ್ಲಿ ಯಾರ ಸ್ಥಿತಿನೂ ಇಲ್ವಲ್ಲ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಲ್ಸೆ. ಆಯ್ತು ಬಿಡಿಪ, ತಾವ್ ಯಾರು ಅಂತ ಗೊತ್ತಾಗ್ಲಿಲ್ಲ. ತಮ್ಮ ಹೆಸರು ಏನು? ವೇದ ಬ್ರಹ್ಮಶ್ರೀ ಭರಮಯ್ಯ ಶಾಸ್ತ್ರಿ ಅಂತ. ಏನೋ ಬರಗೆಟ್ಟ ಶಾಸ್ತ್ರಿನ? ಹಾ ಬಿ, ಡೋಂಟ್ ಟಾಕ್ ರಮೇಶ್. ಅವ್ರ ಹೆಸರು ಬರ್ಮಯ್ಯ ಶಾಸ್ತ್ರಿ ಅಂತ. ಅವ್ರನ್ನ ಫೋನ್ ಮಾಡಿ ನಾನೇ ಕರ್ಸಿದ್ದು. ಅವ್ರಿಗೆ ಕೈ ಮುಗಿರಿ. ಹೋಗ್ರೆ, ಮೊದ್ಲೇಲಿ ಒಂದು ಕೈನೇ ರಿಪೇರಿ ಮಾಡ್ಕೊಂಡು ಕೂತಿದ್ದೀನಿ. ಎಲ್ಲಿಂದ ಕೈ ಮುಗಿಲಿ? ನನ್ನ ಪರವಾಗಿ ನೀವೇ ಕೈ ಮುಕ್ಕಾಳಿ. ಅಭಿ ಅವರು ತುಂಬಾ ದೊಡ್ಡ ಶಾಸ್ತ್ರಿಗಳು. ನಿಮ್ ಚರಿತ್ರೆನ ಹಾಗೆ ಹೇಳ್ತಾರೆ ಗೊತ್ತಾ? ಶಾಸ್ತ್ರಿಗಳೇ, ನನ್ನ ಹಬಿ ಬಗ್ಗೆ ಸ್ವಲ್ಪ ಹೇಳಿ. ಪಾಂಡುರಂಗ ಗಂಡುಗಳು ಹಿಂಸದ ಲಾಸ್ಟ್ ಆಫ್ ಲಾಸ್ಟ್ ಪೀಸ್ ಅಲ್ಲ, ಬ್ಲಾಸ್ಟ್ ಪೀಸು. ಮನಸ್ಸಲ್ಲೇನು, ದೇಹದಲ್ಲಿ ಪೂರ ಸಾಹಸ ಅನ್ನೋದು ತುಂಬು ತುಳುಕಾಡ್ತಾ ಇದೆ. ಏನೋ ಮಾಡಿದಿಕ್ಕೆ ಅಂತ ಎಗರ್ದೆ ಬಿದ್ದು ಕೈ ಮುರ್ಕೊಂಡೆ. ಅಲ್ಲ, ಹಿಂದ್ಗಡೆಯಿಂದ ಬಂದು ತಳ್ಳಿದ್ದು ತಾವಲ್ಲ ತಾನೆ? ಇಷ್ಟು ಮುಂಡೆದೆ. ನೀನು ಬೀಳೋ ದಿವಸ ಬೆಳಗ್ಗೆ ಈ ಮನೆ ಅಡಿಗೆ ಅವಳು ದಕ್ಷಿಣ ದಿಕ್ಕಿಂದ ಬಂದು ನಿನಗೆ ಕಾಫಿ ಕೊಟ್ಲು. ಅಲ್ಲ, ಈಗ ಪಾಪ ತಂದು ಕೊಟ್ಲು, ಅದರಿಂದ ಅಂತದ್ದೇನಾಯ್ತು? ಹೂಕಣ ಪ್ರಾರಬ್ಧ. ನೀನು ಉತ್ತರ ದಿಕ್ಕು ಕೂತಿದ್ದೆ, ಅವಳು ದಕ್ಷಿಣ ದಿಕ್ಕಿಂದ ಬಂದ್ಲು, ನಿನಗೆ ಕಾಫಿ ಕೊಟ್ಲು. ಅದನ್ನ ಕುಡಿತಿದ್ದಂಗೆ ಗ್ರಹಚಾರ ಅನ್ನೋದು ಹಂಗಂಗೆ ಗುದ್ಗುದ್ಕೊಂಡ್ ಬಂದ್ಬಿಟ್ಟು. ಈ ಮನೆ ದೊಡ್ಡ ದೋಷ ಅಂದ್ರೆ ಅಡಿಗೆ ಅವಳು. ಅವಳ ಹೆಸರು ಅದೇನೋ ಇದೆಯಲ್ಲ, ಪಂಪನೋ ಕೆಂಪನೋ. ಶಾಸ್ತ್ರಿಗಳೇ, ಅವಳು ಪಂಪನೂ ಅಲ್ಲ ಕ್ಯಾಂಪನೂ ಅಲ್ಲ, ಚಂಪ. ಅಯ್ಯೋ, ಪಂಪನೋ ಕೆಂಪನೋ ಚಂಪನೋ ಮಧ್ಯದಲ್ಲಿ 0 ಇದೆ ಅಂದ್ಮೇಲೆ ಮುಗೀತು. ಅವಳು ಸವಾಸಕ್ಕೆ ಏನಾರು ಹೋದ್ರು ನೀವುಗಳು ದೊಡ್ಡ 0 ಆಗ್ಬಿಡ್ತೀರಾ. ಮೊದಲು ಆ ಪ್ರಾರಬ್ಧ ಮುಂಡೆದನ್ನ ಮನೆಯಿಂದ 1 ತಿಂಗಳು ಮಟ್ಟಿಗೆ ಆಚೆ ಕಳಿಸಿ. ಇಲ್ಲ ಅಂತಂದ್ರೆ ನೀವು ಉದ್ಧಾರ ಆಗಲ್ಲ, ನಿಮ್ ಮನೆಯವರು ಉದ್ಧಾರ ಆಗಲ್ಲ. ಏನಾರು ಒಂದನ್ನ ಮುರ್ಕೋತಾನೆ ಇರ್ತೀರಾ. ಅಣ್ಣಯ್ಯ, ಈಗ್ಲಾದ್ರೂ ಇವಳನ್ನ ಆಚೆ ಕಳಿಸ್ಬಾರ್ದ? ಅಲ್ಲ ಶಾಸ್ತ್ರಿಗಳೇ, ಚಂಪ ಏನು ಮಾಡಿದ್ಲು ಅಂತ ಅವಳ ಬಗ್ಗೆ ಹೀಗೆಲ್ಲ ಮಾತಾಡ್ತಾ ಇದ್ದಿಲ್ಲ? ಅದು ಇನ್ನು ಏನೋ ಮಾಡಿಲ್ವಲ್ಲ, ಅದಕ್ಕೆ ಶಾಸ್ತ್ರಿಗಳಿಗೆ ಕೋಪ. ನೋಡಿಮ್ಮ, ಇದು ಗ್ರಹಗತಿಗಳ ಪ್ರಶ್ನೆ. ಚಂಪಾ ಈ ಮನೆಯಿಂದ ಆಚೆ ಹೋಗಿಲ್ಲ ಅಂದ್ರೆ ಕೆಲವರು ಕೈ ಮುರ್ಕೋತಾರೆ, ಕೆಲವರು ಕಾಲ್ ಮುರ್ಕೋತಾರೆ, ಇನ್ ಕೆಲವರು ಏನಾದ್ರೂ ಒಂದು ಮುರ್ಕೋತಾರೆ. ಇದ್ರ ಮೇಲೆ ನಿಮ್ಮಿಷ್ಟ. ಜಾಜಿ ಅವ್ರೆ, ನಿಮ್ ರೂಮ್ ನಲ್ಲಿ ಒಂದು ಕುರ್ಚಿ ಕಾಲ್ ಮುರ್ಕೊಂಡಿದೆ, ನಿಜಾನ? ಮೈ ಗಾಡ್, ಶಾಸ್ತ್ರಿಗಳೇ ಎಷ್ಟು ಕರೆಕ್ಟ್ ಆಗಿ ಹೇಳ್ಬಿಟ್ರಿ. ನಾನ್ ಬೆಳಗ್ಗೆ ಇನ್ನೇನೋ ಆ ಚೇರ್ ಮೇಲೆ ಹೋಗಿ ಕೂತ್ಕೋಬೇಕು, ಅಷ್ಟರಲ್ಲೇ ಆ ಚೇರ್ ಕಾಲು ಮುರಿದೋಯ್ತು. ನಿಮ್ ಪುಣ್ಯನಮ್ಮ, ನಿಮ್ ಕಾಲ್ ಮುರಿಬೇಕಾಗಿತ್ತು. ನೀವು ಮಾಡಿರುವ ಸಮಾಜ ಸೇವೆ ನಿಮ್ ಕಾಲ್ನ ಉಳಿಸಿ ಆ ಕುರ್ಚಿ ಕಾಲ್ನ ಮುರಿಸ್ತು. ಆದಷ್ಟು ಬೇಗ ನೀವು ಚಂಪನ್ನ ಆಚೆ ಅಟ್ಟಿ ಆರೋಗ್ಯನ ಗಟ್ಟಿ ಮಾಡ್ಕೊಳ್ಳಿ. ಆಯ್ತಾಯ್ತು, 1-2 ದಿವಸ ಟೈಮ್ ಕೊಡಿ. ಆಮೇಲೆ ಈ ಮನೆ ಕಡೆ 1 ತಿಂಗಳು ತಲೆನೂ ಹಾಕಲ್ಲ. ಸತ್ಯ, ನಾನು ಇಲ್ಲಿ ಬಂದಿದ್ದು ಯಾರು ನೋಡ್ಲಿಲ್ಲ, ನನ್ನನ್ ಬಿಟ್ಟು. ನೀನಾ? ಹೌದು, ನಾನೇ. 1-2 ತಿಂಗಳ ಹಿಂದೆ ರಕ್ಷಣೆಗೆ ಅಂತ ನಮ್ಮನೆಗೆ ಓಡ್ ಬಂದಿದ್ದೆ. ಈಗ ಮತ್ತೆ ಓಡ್ ಬಂದಿದ್ಯಾ ಅಂದ್ರೆ ಪೊಲೀಸ್ನವ್ರು ನಿನ್ ಹಿಂದೆ ಬಿದ್ದಿದ್ದಾರೆ ಅಂತ ಆಯ್ತು. ಏನು ದರೋಡೆನಾ ಕೂನಿನಾ? ಹಾಗೇನೂ ಇಲ್ಲ. ಪೊಲೀಸ್ನವ್ರಿಗೆ ನನ್ ಕಂಡ್ರೆ ಆಗಲ್ಲ, ಆಗಾಗ ನನ್ನ ಹಿಂದೆ ಹೀಗ್ ಬೀಳ್ತಿರ್ತಾರೆ. ನೋಡು, ನೀನ್ ಸ್ವಂತ ವಿಷಯ ನನಗ್ ಬೇಕಾಗಿಲ್ಲ. ನೀನ್ ನೋಡ್ತಾ ಇದ್ರೆ ನೀನೇನೋ ಅವಾಂತರ ಮಾಡ್ಕೊಂಡ್ ಬಂದಿದ್ಯಾ ಅನ್ನೋದಂತೂ ಗ್ಯಾರಂಟಿ. ಯಾರೇ ಮಾಡ್ರು ಅವಾಂತರ ನನ್ ತಲೆ ಮೇಲೂ ಬಂದಿರ್ಬೋದಲ್ವಾ? ಏನೋ ನಿನ್ ಕರ್ಮ, ಅನ್ಭವ್ಸು. ಒಟ್ನಲ್ಲಿ ನಿನ್ನಿಂದ ನನಗ್ ತೊಂದ್ರೆ ಆಗ್ಬಾರ್ದು, ನನ್ನಿಂದ ನಿನಗ್ ತೊಂದ್ರೆ ಆಗಲ್ಲ. ಆದ್ರೆ ಈ ಮನೇಲಿ ನನಗ್ ಸ್ವಲ್ಪ ತೊಂದ್ರೆ ಇದೆ, ಅದನ್ನ ನಿನ್ ಕೈಲಿ ನಿವಾರ್ಸಕ್ ಆಗುತ್ತಾ? ಏನೋ ಈ ಮನೆಯಲ್ಲಿ ನಿನಗ್ ತೊಂದ್ರೆನಾ? ಅದೇನು ಅಂತ ಹೇಳು. ಪಟ ಪಟ ಅಂತ ಕೆಲ್ಸ ಮುಗಿಸಿ ನಿನ್ ತೊಂದ್ರೆನೆಲ್ಲ ನಿವಾರ್ಸ್ ಹೋಗ್ತೀನಿ. ಈ ಮನೆಯವರೆಲ್ಲ ಸೇರ್ಕೊಂಡು ನನ್ನ ಮನೆ ಬಿಟ್ಟು ಹೋಗು ಅಂತ ಹೇಳ್ತಾ ಇದಾರೆ. ನಾನು ಈ ಮನೇಲಿದ್ರೆ ಎಲ್ರಿಗೂ ಕೆಡ್ಕಾಗುತ್ತಂತೆ. ಅದಕ್ಕೆ 1-2 ದಿವಸ ಪೂಜೆ ಮುಗಿಸ್ಕೊಂಡು ಹೋಗ್ತೀನಿ ಅಂತ ಹೇಳಿದೀನಿ. ನಿನ್ನಿಂದ ನನ್ ತೊಂದ್ರೆನ ನಿವಾರ್ಸಕ್ ಆಗುತ್ತಾ? ಇನ್ನು 2 ದಿನ ಟೈಮ್ ಇದೆ ಅಲ್ವಾ? ನಿನ್ ಪಾಡಿಗೆ ನೀನಿರೋ, ನನ್ ಪಾಡಿಗೆ ನನ್ ಕೆಲ್ಸ ಶುರು ಮಾಡ್ತೀನಿ. ನನ್ ಶಕ್ತಿ ಏನು ಅಂತ ಗೊತ್ತಾದ್ಮೇಲೆ ಎಲ್ರು ಬಂದು ನಿನ್ ಕಾಲಿಗೆ ಬೀಳ್ಬೇಕು. ಹಾಗ್ ಮಾಡ್ತೀನಿ. ಅತ್ತೆ, 1-2 ದಿವಸ ನಾನು ದೇವಿ ಪೂಜೆ ಮಾಡ್ಬೇಕು ಅಂತಿದ್ದೀನಿ. ಅಯ್ಯೋ ನನ್ ಕಂದ,
ದೇವ್ರ ಕೆಲ್ಸನ ಯಾರು ಬೇಡ ಅಂತಾಳೆ ಹಲಾಳವಾಗಿ ಮಾಡು. ಲೇ ಚಂಪಾ 2 ದಿನ ಪೂಜೆ ಮಾಡಾದ್ಮೇಲೆ ಮನೆ ಬಿಟ್ಟು ಹೋಗ್ತೀಯ ತಾನೆ? ಹೌದು, ಹಳ್ಳಿಗೆ ಹೊರಟೋಗ್ತೀನಿ. 1 ತಿಂಗಳು ಯಾರಿಗೂ ಮುಖ ತೋರ್ಸಲ್ಲ. ನೀವು ಈ ಪೂಜೆನ ಏನಕ್ಕೆ ಮಾಡ್ತಿರೋದು? ಆದಷ್ಟು ಬೇಗ ನಿಂಗೆ ಮದ್ವೆ ಆಗ್ಲಿ ಅಂತ. ನನಗೆ ಮದುವೆ ಆಗಿ ಅಂತ ನೀನ್ ಯಾಕೆ ಪೂಜೆ ಮಾಡ್ಬೇಕು? ಇಲ್ಲೋ ಮೊದ್ಲು ನಮ್ಮ ಭಾವ ಕೈ ಮುಟ್ಕೊಂಡಿದಾರಲ್ಲ ಅವ್ರಿಗೆ ಒಳ್ಳೇದಾಗ್ಲಿ ಅಂತ ಪೂಜೆ ಮಾಡ್ತಿರ್ಬೇಕು ಅನ್ಸುತ್ತೆ. ಕರೆಕ್ಟ್ ಆಗಿ ಹೇಳ್ದೆ ಕಣೋ ಬಿಟ್ಲಾ? ಯಜಮಾನ್ರಿಗೆ ಒಳ್ಳೇದಾಗ್ಲಿ, ಆದಷ್ಟು ಬೇಗ ನೀವೆಲ್ರೂ ರಾಗಿ ತಿನ್ನೋ ಹಾಗಾಗ್ಲಿ ಅಂತ ಪೂಜೆ ಮಾಡ್ತಿದ್ದೀನಿ. ಏನ್ ಯಜಮಾನ್ರೆ, ಇದಕ್ ನಿಮ್ಮ ಅಭ್ಯಂತರ ಏನು ಇಲ್ಲ ತಾನೆ? ಬರೀ ಪೂಜೆ ತಾನೆ, 2 ದಿವಸ ಏನು 25 ದಿವಸ ಮಾಡ್ಕೊಂಡು ನನ್ನ ಅಭ್ಯಂತರ ಇಲ್ಲ. ಆದ್ರೆ ಆಮೇಲೆ ನನಗೆ ಹೂ ಬೇಕು, ಕಾಯಿ ಬೇಕು, ಕರ್ಪೂರ ಬೇಕು ಅಂತ ಹತ್ರ ಬಂದು ಕಾಯಿ ತಗೊಂಡು ತಲೆ ಮೇಲೆ ಕೊಟ್ಬಿಡ್ತೀನಿ, ಕರ್ಪೂರದಿಂದ ಕೈ ಕೊಟ್ಬಿಡ್ತೀನಿ. ಚಂಪಾ ನಿನ್ ಪೂಜೆ ಪ್ರೋಗ್ರಾಮ್ ಏನೇ ಇದ್ರು 2 days ಅಷ್ಟೇ. 3ನೇ ದಿನ ಯಾರ್ ಕಣ್ಣಿಗೂ ಕಾಣಿಸ್ಕೋಬಾರ್ದು, ರೈಟ್ ಹೇಳ್ತಾ ಇರ್ಬೇಕು. ಏನು ಯಜಮಾನ್ರೆ, ನನ್ನ ಹಳ್ಳಿಗೆ ಬಿಟ್ಟು ಬರಕ್ಕೆ ನೀವು ನನ್ನ ಜೊತೆ ಬರ್ಬೇಕಾಗುತ್ತೆ. ಏನ್ ಕೈ ಹಿಡಿದು ಗಂಡ ತವ್ರ ಮನೆ ಬಿಡ್ಬೇಕು ಅಂತ ಆಯಪ್ಪ ಬರ್ತಾನೆ. ಸ್ವಲ್ಪ ನಿಂತ್ಕೊಳ್ಳಲೆ, ನನ್ನನ್ನ ಈ ಮನೆಗೆ ಕರ್ಕೊಂಡ್ ಬಂದವ್ರೆ ಇವ್ರು. ನಾನು ಒಬ್ಳೆ ಹೋದ್ರೆ ನಮ್ಮ ಅಜ್ಜಿ ನನ್ನ ಮಕ್ಕ ಉಗಿಯಲ್ವಾ? ಚಂಪಾ ಚಮೇಲಿ, ನೀನು ಹೋಗೋ ಕಾಲಕ್ಕೆ ನಾನೇ ಬಂದು ಬಿಟ್ಟು ಬರ್ತೀನಿ ಸುಮ್ಮನೆ. ನೋಡಿ, ನಾವು ಲೇಡೀಸು ಯಾವ್ದಕ್ಕೂ ಹೆದರ್ಬಾರ್ದು, ಎಲ್ಲದನ್ನು ಧೈರ್ಯವಾಗಿ ಫೇಸ್ ಮಾಡ್ಬೇಕು. ಕಿತ್ತೂರು ರಾಣಿ ಚೆನ್ನಮ್ಮ, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಹುಟ್ಟಿದಂತ ನಾಡ್ ನಮ್ದು. ಯಾವ್ದಕ್ಕೂ ಹೆದರ್ಕೋಬೇಡಿ, ನೀಟಾಗಿ ಪ್ರಾಬ್ಲಮ್ ನ ಸಾಲ್ವ್ ಮಾಡಿ. ಓಕೆ, ಯು ಅಂಡರ್ಸ್ಟ್ಯಾಂಡ್? ಯು ಬೆಟರ್ ಅಂಡರ್ಸ್ಟ್ಯಾಂಡ್. ಬಡ್ಕೋಬೇಡ. ಲಾಸ್ಟ್ ಏನಾದ್ರೂ ತೆಗಿಯಕ್ ಹೋದ್ರು ಚೂರಿನ ಗಂಟ್ಲಲ್ಲಿ ಇಳಿಸ್ಬಿಡ್ತೀನಿ. ಏನು, ನಾನು ಈ ಮನೆ ಬಿಟ್ಟು ಹೋಗ್ಬೇಕಾ? ಯಾವನೇ ಅವ್ನು ನಡ್ಕಸ್ತಿ ಶಾಸ್ತ್ರಿ ನನಗೆ ದಬಾಯಿಸ್ತಾನೆ. ನಿನಗೆ ರಾಗಿ ಗಂಜಿ ಬೇಡ್ವಾ? ಏನು ಬೇಡ್ವಾ? ನಾನೀಗ ದೇವಿ ಪೂಜೆ ಮಾಡ್ತಾ ಇದ್ದೀನಿ. ನನಗೀಗ ಮಂತ್ರ ಶಕ್ತಿ ಲಭಿಸಿದೆ. ಇಷ್ಟರಲ್ಲೇ ನಿನ್ ಸ್ಥಿತಿನೂ ಮಾಡ್ತೀನಿ, ಗೊತ್ತಾಯ್ತಾ? जय देवी महादेवी, जय देवी महादेवी, ओम काली महाकाली, ओम काली महाकाली. ದೇವಿ ಅಲ್ಲ, ದೇವಿ ಪೂಜೆ ಮಾಡೋದು ಬಿಟ್ಬಿಟ್ಟು ಒಂದ್ಸಲ ಬೇವಿನ ಸೊಪ್ಪು ಹೊಡೆದ್ಬಿಡಬಾ, ಬಿಟ್ಕೊಂಡ್ರೆ ಮೂಳೆ ಹಂಗೆ ಕುಡ್ಕೊಂಡ್ಬಿಡ್ಲಿ. ಏನ್ ನಡೀತಾ ಇದೆ ಇಲ್ಲಿ? ಎಲ್ಲ ಸರಿಯಾಗಿ ನಡೀತಾ ಇದೆ, ಸುಮ್ ಕೂತ್ಕೊತಿಲ್ಲ, ಬೇವಿನ ಸೊಪ್ಪಲ್ಲಿ ಬಿಡ್ಲ. ಚಂಪಾ, ಮೊದಲು ದೇವ್ರ ಪೂಜೆ ಮಾಡು, ಆಮೇಲೆ ನನ್ನ ಮಗನ ಪೂಜೆ ಮಾಡು. ನಿಮ್ಮ ತಲೆ ಮೇಲೆ ಕುಕ್ರ ತಪ್ಪ ಮುಚ್ಚಿದ್ರೆ ಏನು? ಚಂಪಾ ಇಲ್ಲೇ ಇದ್ದಾಳೆ. ಅವಳು ಆವಾಗಿಂದ ಇಲ್ಲೇ ಇರೋದು ಏನೀಗ? ಇಲ್ಲ ಅಭಿ, ಚಂಪಾ ನನ್ ರೂಮಿಗೆ ಬಂದ್ಲು, ನೀನ್ ಚೆನ್ನಾಗಿ ಬೀಟ್ ಮಾಡಿದ್ಲು. ಸಾಕಿರಮ್ಮ, 1 ಗಂಟೆಯಿಂದ ಇಲ್ಲೇ ಕೂತ್ಕೊಂಡು ದೇವ್ರ ಪೂಜೆ ಮಾಡ್ತಿದ್ದಾಳೆ. ಈಗೆಲ್ಲ ಸುಳ್ಳು ಹೇಳ್ಬಾರ್ದು. ಇಲ್ಲ ಅತ್ತೆ, ನಿಜವಾಗ್ಲೂ ಚಂಪಾ ನನ್ ರೂಮಿಗೆ ಬಂದಿದ್ಲು. ರೇ, ನಮಗೆ ಒಂದು ಕನ್ಫರ್ಮ್ ಆಗೋಯ್ತು ಬಿಡ್ರಿ, ಏನು? ನಿಮಗೆ ತಲೆ ಕೆಟ್ಟಿದೆ ಅಂತ. ಚಂಪಾ ನನ್ನ ಬೀಟ್ ಮಾಡ್ಬೇಕಾದ್ರೆ ಹಾಕೊಂಡಿ ಡ್ರೆಸ್ಸೇ ಬೇರೆ, ಅಲ್ಲಿ ಪೂಜೆ ಮಾಡ್ಬೇಕಾದ್ರೆ ಹಾಕೊಂಡಿ ಡ್ರೆಸ್ಸೇ ಬೇರೆ. ಇದ್ ಹೇಗ್ ಸಾಧ್ಯ ಅಂತ? ರಾಜ್ಯಕ್ಕೆ ಚಂಪಾ ಎಲ್ಲೂ ಹೋಗಿಲ್ಲ, ಅವಳು ಅಲ್ಲೇ ಕೂತ್ಕೊಂಡು ಪೂಜೆ ಮಾಡ್ತಿದ್ದನ್ನ ನಾವೇ ಕಣ್ಣಾರೆ ನೋಡಿದ್ವಲ್ಲ. ಸುಮ್ಮನೆ ಇಲ್ದಿರೋದ್ ಹೇಳ್ಬೇಡಿ. ಸಾಕ್ ಸುಮ್ನೆ. ಅವಳು ಹೆಂಗ್ ಬೀಟ್ ಮಾಡಿದ್ಲು ಗೊತ್ತಾ? ನನಗ್ ಸಿಕ್ಕಾಪಟ್ಟೆ ಪೇನ್ ಆಗ್ತಾ ಇದೆ. ಗ್ಯಾರಂಟಿ ಅವಳು ಮಾಟಗಾತಿನಿ, ಬ್ಲ್ಯಾಕ್ ಮ್ಯಾಜಿಕ್ ಮಾಡೋದನ್ನ ಕಲ್ತ್ಕೊಂಡ್ಬಿಡ್ದಾಳೆ. ಜಾಜಿ ಅವ್ರೆ, ನೀವೆಲ್ಲ ಕೆಟ್ಟ ಕನ್ಸ್ ಕಂಡಿರ್ಬೇಕಷ್ಟೇ. ರಾಜೇಶ್ಗೆ ಕೆಟ್ಟ ಕನ್ಸಿಗೆಲ್ಲ ಹೆದರಬಾರ್ದು. ನನ್ಸಲ್ಲಿ ನಿಮ್ನ ಯಾರು ಬೀಟ್ ಮಾಡಕ್ಕಾಗಲ್ಲ. ಬಾಯಿ, ಅವಳು ಬೀಟ್ ಮಾಡಿದ್ದು ನಿಮ್ಮನ್ನೆಲ್ಲ, ನನ್ನನ್ನ. ಈಗ ನನ್ನನ್ನೇ ಬೀಟ್ ಮಾಡಿದಾಳಂದ್ರೆ ನಿಮ್ಮನ್ ಸುಮ್ನೆ ಬಿಡ್ತಾಳ? ನಿಮ್ಮನ್ನು ಬೀಟ್ ಮಾಡ್ತಾಳೆ. ಪದ್ದು ಬಿಟ್ಲಾ? ಟೇಕ್ ದಿಸ್ 200. ಅದೇನ್ ಮಾಡ್ಬೇಕು ಹೇಳಿದ್ರೆ? ಓಕೆ ಓಕೆ. ಬಂದೆ. ಅಲ್ಲೂ ನಾನೇ, ಇಲ್ಲೂ ನಾನೇ. ಇದು ಆತ್ಮ, ಅದು ಶರೀರ. ಏನು ಶರೀರ ಆತ್ಮನ ಬೇರೆ ಬೇರೆ ಮಾಡ್ತೀರಾ? ಹೋಗಿ ನನ್ನ ಶರೀರನ ತಗೊಂಡ್ ಬನ್ನಿ. ಏನಾಯ್ತು? ಜಾಜಿ ಅವ್ರೆ, ನಿಜವಾಗ್ಲೂ ಆ ಚಂಪಾ ಮಾಟಗಾತೀನಿ. ಒಳ್ಳೆ
ಕೊಳ್ಳೆಗಾಲಕ್ಕೆ ಹೋಗಿ ಚೆನ್ನಾಗಿ ಮಾಟ ಮಂತ್ರ ಕಲ್ತ್ಕೊಂಡ್ ಬಂದ್ಬಿಟ್ಟಿದ್ದಾಳೆ ಅನ್ಸುತ್ತೆ. ರಾಜಕೀಯ ಇಲ್ಲೂ ಹೊಡೆದ್ಲು, ಹೊರಗಡೆನೂ ಹೊಡೆದ್ಲು. ಇಲ್ಲೂ ಅವಳೆ, ಅಲ್ಲೂ ಅವಳೆ. ಹೊಡಿಬೇಕಾದ್ರೆ ಕಾಸ್ಟ್ಯೂಮ್ ಚೇಂಜ್ ಮಾಡಿಲ್ಲ? ಇಲ್ಲ, ಇಲ್ಲಿ ಹೊಡೆದ ಕಾಸ್ಟ್ಯೂಮ್ ಅಲ್ಲೇ ಅಲ್ಲೂ ಹೊಡೆದ್ಲು. ಕಂಟಿನ್ಯೂಟಿ ಮಿಸ್ ಆಗಬಾರ್ದು ಅಂತ. ನಿಮಗಾದ್ರೂ ಒಂದೇ ಕಾಸ್ಟ್ಯೂಮ್ ಅಲ್ಲಿ ಹೊಡೆದಿದ್ದಾರೆ, ನನಗೆ ಕಾಸ್ಟ್ಯೂಮ್ ಚೇಂಜ್ ಮಾಡ್ಕೊಂಡ್ ಬಂದು ಹೊಡೆದಿದ್ದಾರೆ. ಡಿಫ್ರೆಂಟ್ ಆಗಿರ್ಲಿ ಅಂತ. ಜಾಜತ್ಗೆ ಆತ್ಮ ಇಲ್ಲಿ, ಶರೀರ ಅಲ್ಲಿ, ಅದು ಹೆಂಗೆ? ನಂಗೂ ಗೊತ್ತಿಲ್ಲಪ್ಪ. ಅಭಿಯಲ್ಲಿದ್ದಾರೆ, ಹೇಳಿದ್ರು ಹೇಳ್ಬೋದು, ಕೇಳಿ. ಬಾಬಾ ಬಾಬಾ, ಜಗತ್ನಲ್ಲಿ ಎಂತೆಂತ ಪವಾಡ ನಡೀತಾವಪ್ಪ. ಬ್ಯಾಂಡೇಜ್ ಇಲ್ದಂಗೆ ಮೂಳೆ ಜಾಯಿಂಟ್ ಮಾಡಾಕ್ಬಿಟ್ರು. ಲೇ ಪಾಂಡ್ರಂಗ, ಅಪ್ಪಾಜಿ ಸಾರಿ ಕಣ್ಣು. ಯಾಕಪ್ಪಾಜಿ? ಎರಡು ಕೈ ಮುಗಿದು ನಿನಗೆ ನಮಸ್ಕಾರ ಮಾಡಕ್ ಆಗ್ತಿಲ್ಲ ಕಣೋ. ಲೇ ಹುಡುಗರ, ನನ್ನ ಎಡಗೈ ಮೂಳೆ ಜಾಯಿಂಟ್ ಆಗೋ ಹೊತ್ನಲ್ಲಿ ನೀವಿಬ್ರು ಎಡಗೈ ಮುಡ್ಕೊಂಡ್ ಬಂದಿದ್ರಲ್ಲ, ಏನ್ರ ಆಯ್ತು. ಲೇ ನಿಮ್ಮಿಬ್ರಿಗೂ ಒಂದು ಅರ್ಜಿ ಕೊಡ್ತೀನಿ ಕಣ್ರ, ಅದನ್ನ ತುಂಬ ಕೊಟ್ಬಿಡಿ. ಎಡಗೈ ಮುರಿದವರ ಸಂಘಕ್ಕೆ ಪ್ರಾಥಮಿಕ ಸದಸ್ಯತ್ವ ಕೊಟ್ಬಿಡ್ತೀನಿ. ಬಾಬಾ, ನಿಮ್ಮನ್ನೊಂದು ಪ್ರಶ್ನೆ ಕೇಳ್ಕಂದ. ಆತ್ಮ ಬೇರೆ ಶರೀರ ಬೇರೆ ಆಗುತ್ತಾ? ಮುರ್ಕನ್ ಟೈಮಲ್ಲಿ ಎಂತೆಂತ ಪ್ರಶ್ನೆಗಳು ಉದ್ಭವ ಆಗುತ್ತಾ ಅದನ್ನ ನೋಡ್ಕಂದ. ಶಂಕರಾಚಾರ್ಯರು ಅನ್ನುವ ಒಬ್ರು ಮಹಾನ್ ಭಾವರಿದ್ರು ಗೊತ್ತೇನೋ. ಅವರು ತಮ್ಮ ಆತ್ಮವನ್ನ ಬೇರೆಯವರ ಶರೀರಕ್ಕೆ ಬಿಟ್ಟು ಜಗತ್ತಿನ ಆಗು ಹೋಗು ಕಷ್ಟ ಸುಖನ ತಿಳ್ಕೊತಾ ಇದ್ರು ಅಂತ ನಮ್ಮ ಅಜ್ಜಿ ಬಾಲ್ಯದಲ್ಲಿ ನನಗೆ ಹೇಳ್ತಾ ಇದ್ರು. ಪರಕಾಯ ಪ್ರವೇಶ. ಐ ಥಿಂಕ್ ಸೊ. ಕಂತೆ ಪುರಾಣ ಸಾಕೋದೆ ಆಗುತ್ತೋ ಇಲ್ವಾ ಅಷ್ಟೇ ಹೇಳ. ಪತಪ್ಪ, ಈಗ ಆತ್ಮ ಬೇರೆ ದೇಹ ಬೇರೆ ಬೇರೆ ಆಗುತ್ತೋ ಇಲ್ವ ಅಂತ ನಿನಗೆ ಪ್ರಾಕ್ಟಿಕಲ್ ಆಗಿ ತೋರ್ಬೇಕಲ್ವಾ ಅಂತ. ಅಟ್ಟದ ಮೇಲೆ ನಮ್ಮ ಗಂಡುಗಲಿ ಹೋಗ್ತಿದ್ ಕದ್ಗ ಇದೆ, ಅದನ್ನ ಸ್ವಲ್ಪ ಮಸ್ಕೊಂಡು ತಗೊಂಬ ಹೋಗಪ್ಪ. ನಿಮ್ಮಿಬ್ರನ್ನ ಕರೆದ್ಬಿಟ್ಟು ಆತ್ಮ ಬೇರೆ ದೇಹ ಬೇರೆ ಮಾಡಿ ತೋರಿಸ್ತೀನಿ. ಲೇ, ಈ ತರ ಮಾಡ್ಕೊಂಡ್ ಬಂದಿದ್ರಲ್ಲ, ಇದಕ್ಕೆ ಕಾರಣ ಏನು ಅಂತ ಹೇಳ್ರ. ಪಾಂಡ್ರಂಗ, ಹೇಳುವುದಕ್ಕೂ ಕೇಳುವುದಕ್ಕೂ ಇದು ಸಮಯವಲ್ಲ, ನಾವು ಹೇಳೋದಿಲ್ಲ. ತೆಗೆದು ಮಕ್ ಕೊಡ್ಬಿಡ್ತೀನಿ. ಮನೆ ಯಜಮಾನ ನಾನು, ಕಾರಣ ಏನು ಅಂತ ಹೇಳ್ಬೇಕು, ಇಲ್ಲಾಂದ್ರೆ ಬಲಗೈ ಮುರಿದು ಬಿಡ್ತೀನಿ. ಅದು ಜಾಜತ್ಗೆ ಚಂಪನ್ನ ಮನೆ ಬಿಟ್ಟು ಓಡಿಸ್ಬೇಕು ಅಂತ ಪ್ಲಾನ್ ಮಾಡಿದ್ರು. ಅದನ್ನ ಕಾರ್ಯರೂಪಕ್ಕೆ ತರಬೇಕಾದ್ರೆ ಈ ಅವಘಡ ನಡೀತು. ಲೇ ದಂಡ ಪಿಟ್ಟಾಗ, ಈಗ ಅದ್ರ ಗೊತ್ತಾಯ್ತಪ್ಪ. ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಪ್ರಯೋಗ ಮಾಡೋದಕ್ಕೆ ಹೋದ್ರೆ ಬರೀ ಎಡಗೈ ಎಲ್ಲ, ಬಲಗೈ ಬಲಗಾಲು ಎಡಗಾಲು ಅದು ಇದು ಮತ್ತೊಂದು ಮಗದೊಂದು ಎಲ್ಲ ಮುರಿದೋಗ್ಬಿಡ್ತವೆ. ಬದ್ದು ಬಿಟ್ಲಾ? ಚಂಪಾ ಮಾಟ ಮಂತ್ರ ಕಲ್ತಿದ್ದಾಳೋ ಇಲ್ವೋ ಅಂತ ನೋಡ್ಕೊಂಡ್ ಬಂದ್ರು. ಜಾಜತ್ಗೆ ಇಷ್ಟೆಲ್ಲ ಆದ್ಮೇಲೆ ನೋಡ್ಕೊಂಡ್ ಬರ್ಬೇಕಾ? ಇನ್ನೊಂದ್ ಕೈಗೂ ಬ್ಯಾಂಡೇಜ್ ಬಿಡ್ಬೇಕಾ ಜಾಜಿ ಅವ್ರೆ? ಮತ್ತು ನೋಡಕ್ ರಮೇಶ್, ಅಡಿಗೆ ಮನೇಲಿ ಏನಿದೆ, ಅವ್ಳು ಏನ್ ಮಾಡ್ತಾಳೆ ಅಂತ ಚೆಕ್ ಮಾಡ್ಕೊಂಡ್ ಬನ್ನಿ ಹೋಗಿ. ಸುಮ್ನೆ ಅಡಿಗೆ ಮನೆಗೆ ಹೋಗಿ ಚೆಕ್ ಮಾಡ್ಕೊಂಡ್ ಬರಕ್ಕಾಗತ್ತಾ? ನಿಮ್ಮಿಬ್ರೇ ಹೋಗುತ್ತೆ, ನನ್ ಗೊತ್ತಿಲ್ವಾ? ವೇಟ್, ಟೇಕ್ ದಿಸ್ 200 and go. ₹200 ಆಸೆಗೆ ಏನೇನೋ ಮಾಡ್ತೀವಲ್ಲ. ಅದಕ್ಕೂ ಕಲ್ಬಿದ್ದು ಕಟ್ಟ ಬಾರೋ. ಅಡ್ಗೆ ಮನೆಯಲ್ಲಿ ಈಗ ತಾನೇ ಬಸ್ದಿರೋ ಅರ್ಧ ಬಟ್ಲೆ ರಕ್ತ ಇದೆ. ಅದ್ರ ಸುತ್ತ 3 ನಿಂಬೆ ಹಣ್ಣನ್ನು ಮಂತ್ರಿಸಿಟ್ಟಿದ್ದಾಳೆ. ಪೂರ್ತಿ ಬಟ್ಲು ರಕ್ತ ಆಯ್ತು ಅನ್ಸುತ್ತೆ. ಅರ್ಧ ಕುಡ್ದು ಅರ್ಧ ಹಾಗೆ ಇಟ್ಟಿದ್ದಾಳೆ. ಗೊತ್ತಾಯ್ತು? ಆ ತುಟಿನಲ್ಲಿ ರಕ್ತದ ಕಲೆ ಇತ್ತು. ಜಾಜಿ ಅವ್ರೆ, ಅವಳು ರಕ್ತ ಕುಡಿಯವಳು. ಯಾವುದೇ ಕಾರಣಕ್ಕೂ ಆ ಚಂಪನ್ ಸುದ್ದಿ ನಾವು ಹೋಗಲ್ಲಪ್ಪ. ಏನೋ ಮಕ್ಕ ನೋಡ್ತಿದ್ದೆ, ₹200 ಬಿಸಾಕ್ಬಿಡ. ಜಾಜಿ ಅವ್ರೆ, ತಗೊಳ್ಳಿ ₹200. ಈ ಕೆಲ್ಸಕ್ಕೆ ಬೇರೆ ಯಾರನ್ನಾರು ಹುಡುಕೊಳ್ಳಿ, ಬರಲಿ. ಈಗ ನನ್ ಗತಿ ಯಾವಾಗ ಹೇಳಿ. ಇಮ್ಮಿಡಿಯೇಟ್ ಆಗಿ ಈಗಲೇ ಹೋಗು. ಹೌದಾ? ಸರಿ. ಏನೇ ಇಮಿಡಿಯೇಟ್ ಆಗಿ ಮನೆ ಬಿಟ್ಟು ಹೋಗು ಅಂತ ಹೇಳ್ತೀಯಾ? ಇನ್ನೊಂದು ಸತಿ ನನ್ನೇನಾದ್ರು ಮನೆ ಬಿಟ್ಟು ಹೋಗು ಅಂತ ಹೇಳಿದ್ರೆ ನಿನ್ನೆ ಮನೆಯಿಂದ ಆಚೆ ಓಡಿಸ್ಬಿಡ್ತೀನಿ. Oh my God. ಈ ಕಡೆಯಿಂದ ಎಂಟ್ರಿ ಕೊಟ್ಟಾಗ ಬೇರೆ ಕಾಸ್ಟ್ಯೂಮ್, ಈ ಕಡೆಯಿಂದ ಎಂಟ್ರಿ ಕೊಟ್ಟಾಗ ಬೇರೆ ಕಾಸ್ಟ್ಯೂಮ್. ಕನ್ಫರ್ಮ್ ಆಗೋಯ್ತು, ಇವಳು ಬ್ಲ್ಯಾಕ್ ಮ್ಯಾಜಿಕ್ ಲೇಡಿನೇ. ಅಭಿ, ಯಾವ್ದೇ ಕಾರಣಕ್ಕೂ ಚಂಪನ್ನ ಮನೆಯಿಂದ ಆಚೆ ಕಳ್ಸೋದ್ ಬೇಡ. ಗೊತ್ತಾಗ ಅಲ್ಲ ಕಣ್ರಿ, ಜಾಜಿ ಚಂಪಲ್ ತಿನ್ನಿ ಅವ್ರೆ. ಅವ್ರು ಯಾರ ಶಾಸ್ತ್ರಿಗಳು ಹೇಳಿದ್ದಾರೆ, ಚಂಪ ಈ ಮನೇಲಿದ್ರೆ ಎಲ್ರಿಗೂ ತೊಂದರೆ ಆಗುತ್ತೆ, ಅವಳಿಂದ ಒಳ್ಳೇದಾಗಲ್ಲ, ಅವಳನ್ನ ಮನೆ ಬಿಟ್ಟು ಕಳಿಸ್ಬೇಕು ಅಂತ ಹೇಳಿದ್ ನೀವೇ ತಾನೆ? ಬಾಬಾ, ಚಂಪನ್ನ ಮನೆ ಬಿಟ್ಟು ಓಡಿಸೋದಕ್ಕೆ ಶಾಸ್ತ್ರಿ ಬೇಸದಲ್ಲಿ ಬಂದಿದ್ದು ನಾನೇ. ಅಲ್ಲ ಕಣ್ರು, ನೀವೇ ಸತ್ಯನ ಬಾಯಿ ಬಿಡ್ತಾ ಇದ್ರಿ ಅಂದ್ಮೇಲೆ ಎಲ್ರಿಗೂ ತಕ್ಕ ಶಾಸ್ತಿ ಆಗಿದೆ ಅನ್ಸುತ್ತೆ. ಪಾಂಡ್ರಂಗ, ಇನ್ನು ಈ ಶಿಕ್ಷೆ ನಮ್ ಕೈಲಿ ಅನುಭವಿಸಕ್ ಆಗಲ್ಲ. ಚಂಪ ಇಲ್ಲೇ ಇಟ್ಕೊಳ್ಳಿ. ಲೇ, ಅವಳು ಈ ಮನೇಲಿ ಇರೋದಕ್ಕೆ ನಂದೇನು ಅಭ್ಯಂತರ ಇಲ್ಲ. ಆದ್ರೆ ಅವಳು ಏನನ್ನ ಬೇಸಾಕ್ತಾಳೋ ನೀವೆಲ್ಲರೂ ಅದನ್ನೇ ತಿಳ್ಕೊಂಡು ಬಿದ್ದಿರ್ಬೇಕಾಗುತ್ತೆ. ಅಭಿ, ಇನ್ಮೇಲೆ ಬರೀ ರಾಗಿ ಗಂಜಿನ ಕುಡ್ಕೊಂಡು ಇದ್ಬಿಡ್ತೀವಿ. ಚೋರಿ ಚಂದ್ರ, ನಿನ್ನಿಂದ ನಂಗೆ ತುಂಬಾ ಉಪಕಾರ ಆಯ್ತು. ತುಂಬಾ ಥ್ಯಾಂಕ್ಸ್. ಆಯ್ತಾಯ್ತು.
ಮತ್ತೆ ಯಾರಾದ್ರೂ ತರಲೆ ಮಾಡಿದ್ರೆ ಹೇಳು, ಬಂದು ಒಬ್ಬೊಬ್ರಿಗೂ ಬಲಿ ಹಾಕ್ಬಿಡ್ತೀನಿ.